ಪಾಪ ಇವರು ಲಲಿತಾ ಅವರು ಅಲ್ಲಿ ಮನೆ ಹೊರಗಡೆ ಓಪನ್ ಪ್ಲೇಸಲ್ಲಿ ಸ್ನಾನ ಮಾಡ್ತಾರೆ. ಶೌಚಾಲಯ ಅಂತೇಳಿ ಮನೆಗೆ ಇಲ್ಲದಿದ್ದರೆ ಪ್ರಾಯದ ಹೆಂಗಸು ಇಲ್ಲಿಗೆ ಅಂತೇಳಿ ಹೋಗೋದು. ನಿನ್ನೆ ಬರುವಾಗ ನಮ್ಮನ್ನು ಕಣ್ಣೀರಿಟ್ಟುಕೊಂಡು ಅಜ್ಜಿ ಕೊಟ್ಟಿದ್ದಾರೆ. ನನಗೆ ಏನಾದರೂ ಸತ್ತರೆ ಹೋಗಲಿ ಅಂತ ನನ್ನ ಅಷ್ಟೇ, ನನಗೆ ಆಸೆ. ನಾವು ನಿನ್ನ ಟರ್ಪಲ್ ಹಾಕಬೇಕಾದ್ರೆ 2-3 ಹಂಚುಗಳು ಬಿದ್ದಿದೆ ಇಲ್ಲಿ. ಅದನ್ನು ನಾವು ಮತ್ತೆ ವಾಪಸ್ಸು ತೆಗೆದಿಟ್ಟು ಈ ಟರ್ಪಲನ್ನು ಎಷ್ಟು ಕಷ್ಟಪಟ್ಟಿದೆ ಅಂತೇಳಿ ನಮಗೆ ಮಾತ್ರ ಗೊತ್ತು. ತುಂಬ ಬೇಜಾರಾಯ್ತದೆ. ನಾನೀಗ ಒಬ್ಳು ಮಗಳು ಇದ್ದಾಳೆ, ಆ ಮಕ್ಕಳು 3 ಉಂಟಲ್ಲ, ಸತ್ತಿದೆ ಅವ್ರು ಬಂದು ನೋಡ್ತಾರೆ, ಹಾಗೆಲ್ಲ ಉಂಟು. ನನಗೆ ತುಂಬ ಬೇಜಾರು ನನಗೆ. ಮಗಳು ನಾಳೆ ಏನಾದರೂ ಗಂಡನ ಮನೆಗೆ ಹೋದ್ರೆ ಅಜ್ಜಿಗೆ ಯಾರು ಗತಿ ಇಲ್ಲ ಇಲ್ಲಿ. ಇಮಿಡಿಯೇಟ್ ಆಗಿ ಅದೇ ಒಂದು ವಾಸಕ್ಕೆ ಮನೆ ಒಂದು ಸರಿಯಾಗಿ ಆಗಬೇಕು ಅವರಿಗೆ. ಆಮೇಲೆ ಶೌಚಾಲಯ ಮತ್ತೆ ಒಂದು ಕರೆಂಟಿನ ವ್ಯವಸ್ಥೆ, ಈ ಮೂಲ ಸೌಕರ್ಯ ಮೊದಲು ಆಗಲೇಬೇಕು. 60 ವರ್ಷದಲ್ಲಿ ಒಂದು ಕರೆಂಟ್ ಆಗ್ಲಿಲ್ವಾ, ಒಂದು ಮನೆ ನಿರ್ಮಾಣ ಆಗ್ಲಿಲ್ವಾ, ಯಾವ ವ್ಯವಸ್ಥೆಯೂ ಇಲ್ಲಿ ಆಗ್ಲಿಲ್ವಾ, ಇಲ್ಲಿಗೆ ಒಂದು ಶೌಚಾಲಯ ಆಗ್ಲಿಲ್ವಾ ಮೇಡಮ್? ಅದಕ್ಕೆ ಏನ್ ಕಾರಣ ಇರ್ಬೋದು ಅಂತ ನಿಮಗೆ ಅನಿಸುತ್ತೆ? ಮಹಿಳೆಯರು ಓಪನ್ ಪ್ಲೇಸಲ್ಲಿ ಸ್ನಾನ ಮಾಡುವ ಪರಿಸ್ಥಿತಿ ಅದು ಇವತ್ತು 2024ನೇ ಇಸವಿಯಲ್ಲಿ ಇದೆ ಅಂತ ಹೇಳಿದ್ರೆ ನಾಗರಿಕ ಸಮಾಜವೇ ಒಂದು ತಲೆ ತಗ್ಗಿಸಬೇಕಾದಂಥ ವಿಚಾರ. ಜನರು, ಪಬ್ಲಿಕ್ ಇವ್ರಿಗೇನು ಸಹಾಯ ಮಾಡ್ತೀರಿ ಅನ್ನೋದನ್ನು ನೀವು ಡಿಸೈಡ್ ಮಾಡಿ. ನ್ಯೂಸ್ ನೋಟೋಟ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಂತ್ ಸಂಪಾಜೆ. ವ್ಲಾಗ್ ವಿತ್ ಹೇಮಂತ್ ಸಂಪಾಜೆ ಕಾರ್ಯಕ್ರಮದಲ್ಲಿ ಬಡವರಿಗೂ ಕೂಡ ಸಹಾಯ ಮಾಡುವಂಥ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಈ ಹಿಂದೆ ಕೂಡ ನೀವು ಅನೇಕ ಎಪಿಸೋಡ್ಗಳನ್ನು ನೋಡಿರ್ಬೋದು. ಒಂದಷ್ಟು ಜನರಿಗೆ ಸಹಾಯ ಆಗಿದೆ. ಇವತ್ತಿನ ದಿವಸದಲ್ಲಿ ಕಳೆದ ಸತಿ ನಾವು ಒಂದು ಸಂಪಾಜೆ ಗ್ರಾಮದಲ್ಲಿ ಒಂಟಿ ಮಹಿಳೆಯ ಬಗ್ಗೆ ಒಂದು ಸ್ಟೋರಿ ಮಾಡಿದ್ವಿ. ಅದು ಎಫೆಕ್ಟ್ ಆಯಿತು. ಆ ಅಜ್ಜಿಗೆ ಇವತ್ತು ನೆಲೆ ಕೂಡ ಕಲ್ಪಿಸಲಾಯಿತು. ಇದೀಗ ಇನ್ನೊಂದು ಸ್ಟೋರಿಯನ್ನು ನಾವು ನಿಮಗೆ ತೋರಿಸಲಿಕ್ಕೆ ಬಂದಿದ್ದೇವೆ. ಒಂಟಿಯಾಗಿ ಮಹಿಳೆ ವಾಸ ಮಾಡ್ತಾ ಇದ್ದಾರೆ. ತನ್ನವರು ಅನ್ನೋರು ಯಾರು ಕೂಡ ಅವರ ಜೊತೆಗೆ ಇಲ್ಲ. ಈಗ ಅವರ ಆಸರೆ ಏನಿದ್ರೂ ಕೂಡ ಒಂದು ಕಷ್ಟದಲ್ಲಿ ಇದೆ. ಜೊತೆಗೆ ಮನೆ ಯಾವುದೇ ಕ್ಷಣದಲ್ಲೂ ಕೂಡ ಬೀಳುವಂಥ ಹಂತದಲ್ಲಿದೆ. ದುಃಖದ ವಿಚಾರ. ನಾವಿದನ್ನು ಯಾವ ರೀತಿಯಲ್ಲಿ ತಗೊಳ್ತೇವೆ ಅಥವಾ ಯಾವ ರೀತಿಯಲ್ಲಿ ಸಹಾಯ ಮಾಡ್ತೇವೆ ಅನ್ನೋದು ಅದು ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಬಿಟ್ಟದ್ದು. ಆದರೆ ಒಂದು ಮಾನವೀಯ ಹೃದಯದಿಂದ ನಾವು ಮಾಡಬೇಕಾದಂಥ ಕೆಲಸ, ಅದರಲ್ಲೂ ಕೂಡ ಮೂಲಸೌಕರ್ಯ ಅನ್ನೋದು ಜನರಿಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಒಂಟಿ ಮಹಿಳೆ ಅಂತೂ ತನಗೆ ಬದುಕಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ನೋಡ್ಬೋದು ಆ ಮನೆಯನ್ನು. ಆ ಮನೆ ಕಂಪ್ಲೀಟಾಗಿ ಯಾವುದೇ ಕ್ಷಣದಲ್ಲೂ ಕೂಡ ಬೀಳುವಂತಹ ಒಂದು ಹಂತದಲ್ಲಿದೆ. ಇದು ಬಹಳಷ್ಟು ನೋವಿನ ವಿಚಾರ. ಬನ್ನಿ ಅವರ ಅಜ್ಜಿಯನ್ನೇ ನಾವು ಮಾತಾಡಿಸುವ. ಒಟ್ಟಾರೆ ಯಾವ ರೀತಿ ಇದೆ ಅವರ ಪರಿಸ್ಥಿತಿ ಅಂತ ಹೇಳಿದರೆ, ಅದು ಎಲ್ಲಾದರೂ ಆ ಕಂಬ ನಿಮಗೆ ನೋಡುವಾಗಲೇ ನಿಮಗೆ ಅಂದಾಜಾಗುತ್ತೆ ಅಲ್ಲಿದು ಯಾವ ಹಂತದಲ್ಲಿ ಇದೆ ಅಂತೇಳಿ. ಸೊ ಇವತ್ತು ನಮ್ಮ ಸಹೃದಯಿ ಬಂಧುಗಳು, ಇವತ್ತಿನ ನಮ್ಮ ಸಂಪಾಜೆ ಗ್ರಾಮದವರು ಒಂದಷ್ಟು ಮಾಹಿತಿಗಳನ್ನು ನಮಗೆ ಕೊಟ್ಟ ಮೇರೆಗೆ ನಾವು ಇಲ್ಲಿಗೆ ಬಂದಿದ್ದೇವೆ. ಅದರಲ್ಲೂ ಶೌರ್ಯ ವಿಪತ್ತು ದಳದವರು, ಚಿದಾನಂದ್ ಅವರು, ಪ್ರಗತಿ ಆಂಬ್ಯುಲೆನ್ಸ್ನ ಅಚ್ಚು ಅವರು ಎಲ್ಲರೂ ಕೂಡ ಒಂದಷ್ಟು ವಿಚಾರವನ್ನು ನಮಗೆ ಇಲ್ಲಿ ಹೇಳಿದ್ರಿಂದ ನಾವು ಇವತ್ತು ಇಲ್ಲಿಗೆ ಬಂದಿದ್ದೇವೆ ಅಜ್ಜಿಯ ಮನೆಗೆ. ಸೊ ಇಲ್ಲಲ್ಲೇ ಇರ್ಲಿಜ್ಜರಾ ಹಾಂ ಎಂಚೊಲ್ಲರ ಅಜ್ಜಿ ಸರಿಲ್ಲರ ಇಂದು ಇರ್ನ ಇಲ್ಲ ಇಂದು ತಾತ ಪುದರ್ ಇರ್ನ ಲಲಿತಾ ಪಂಡದ ಏತ್ತು ವರ್ಷದ ಉಳ್ಳರು ಮೂಲೆ 15 ವರ್ಷದ ಮೂಲೆ ಉಳ್ಳರ ಇಂದುವೇ ಇಲ್ಲಡ ಇದು ಇತ್ತೆ ಇಲ್ಲು ಪೂರ ಪೂರ್ಣ ಪೊಸಿಷನ್ ಇಂದಟ್ಟು ಉಂಡತ್ತ ಒರಂಬಳ ಕಟ್ಟಲು ದುಡ್ಡು ಬರ್ತದೆ. ಬಳ್ಳವರ ಕಟ್ಟಲು ದುಡ್ಡು ಬರ್ತದೆ. ಮಗಳ ಹಾಂ 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 ಓಕೆ. ಇತ್ತೆ ಇರು ಅಕ್ಳ ಮಗಳನ್ನ ಮದುವೆ ಅಂತ ಕೊರ್ತಾತನ ಅಂಡ ಈತ ಕಷ್ಟ ಪೂರ ಇಂದು ಪೂರ ವಾಕ್ ಶನಡಲ್ಲ ಅಂತಲೇ ಇಂದಟ್ಟು ಎಂಚ ಇಪ್ಪರು ನಿಕ್ಲು ತುಲೆ ದಾದ ಉಂಡು ಕಂಬ ಪೂರ ದಾಲ ಇಜ್ಜದ ಏರು ನಿಕ್ಲಿಗೆ ಈತ ಸಮಯ ಹಿಡಿದು ನಿಕ್ಲಿಗೆ ಹೆಲ್ಪ್ ಆಯ್ತು ಜದಾಲ ಸಹಾಯ ಎರಡ್ದಲ ಅಂಡ ಆತನ ಎರಡ್ದಲ ಸಹಾಯ ಆತಜ್ಜಿ ಎರಡು ಪಂಡೇರ ಮುಲ್ಪ ವಾಸ ಮಲ್ಪೊರ್ಚಿ ಪಿದೈ ಪೋಲೆ ಮುಳುವ ಅಪಾಯ ಉಂಡು ಒಂದು ಕೋಡ ಪಂಚಾಯತಿ ಮುಖಾಂತರ ಒಂದು ಶೌರ್ಯ ಇಪ್ಪತ್ತು ಅಕ್ಲೆಗ್ ಸುದ್ದಿ ಗೊತ್ತಾತ ಅಕ್ಲು ಬತ್ತು ಕೋಡ ಬತ್ತದ ಬಯ್ಯಗ್ ಬತ್ತದ ಟಾರ್ಪಲ್ ವ್ಯವಸ್ಥೆ ಅಂತ ಬಿಡ್ತೀರಿ. ಟಾರ್ಪಲ್ ವ್ಯವಸ್ಥೆ ಅಂಟ ಉಂದೆಟ್ಟು ಉಂತುನ ಮಾತ್ರ ಬೋಡ್ಚಿಂದ ಬಂಡೇರೆ ಅಂಟ ಪರಿಸ್ಥಿತಿ ಪಣೆ ರಾಪುಜಿ ಎಂಚಲ ಒಂದು ಇತ್ತೆ ಉಂದಿತ ಟಾರ್ಪಲ್ ಬರ್ತಂಡು ಬರ್ಸ ಓಳಂಟ ವ್ಯವಸ್ಥೆ ಬತ್ತಂಟ ತದ್ದೆಲ್ ಒಂದು ತಟ್ಟೆ ಅವು ಮುಂತ ಕೊಳಿತು ಬೂರು ಅಂಚಾತ್ ಇಂಕಲಟ ಅಲ್ಲಿ ಪಂಚಾಯತಿ ಬರೆತ್ತೆ ಕೊಡ್ತೀರಿ. ಚಿಕ್ಕಪ್ಪನಕ್ಲೆ ಇಲ್ಲ ಪೋತ್ತು ವ್ಯವಸ್ಥೆ ಅನ್ಪಲೆ ಅವು ಬರ್ಸ ಮುಗಿಪುನ ಮುಟ್ಟ ಅಲ್ಲಿಪ್ಪುಲೆ ಐಡ್ತು ಬುಕ್ಕ ಬೊಡಂಟ ಇಕ್ಕಳ ವ್ಯವಸ್ಥೆ ಅಂತ ಬರ್ಪ ಪಂಚಾಯತಿ ಅಂಚ ಬಂತು ಕೊಡ್ತೀರಿ. ಇರಗಿ ಏತು ಜನ ಜೋಕ್ಲಮ್ಮ ಕೊಟ್ಟು ನಾಳೆ ತೊಟ್ಟಿ ತಿರುವಲ್ಲ ಇತ್ತ 3 ಜನ 3 ಜನ
ಆಕ್ಲು ಏತ್ ಜನ ಪೊಣ್ಣು ಜೋಕ್ಲು ಏತ್ ಜನ ಆನ್ ಜೋಕ್ಲು ಮುಂದಿ ಅನ್ಕೋರಿ ಓರಿ ಆನು ಮಗಿದದ ಮಲ್ಪನ ಅవి బాగా నలుపులే ಬಾಗ ಮಂಡ್ಲಡ ಇಲ್ಲಿಗೆ ಪುರ ಸಹಾಯ ಪುರ ಮಲ್ಪೇರು అవి మధ్య మధ్య అల్లు ಮರಿಮೇತ ಅಲ್ಲುಲ್ಲ బాలేలు ಅಂದು ಇತ್ತೆ ಇದಾಗ ಇಲ್ಲಾಗ ಅಂಜವನಕ್ಲಂದು ಎರ್ಲ ಇಜ್ಜಿ ನಿಕ್ಲಿಗೆ ಒಂಜಿ ಇಲ್ಲು ಕಟ್ಟಡ ಇಲ್ಲು ಮಲ್ಪೋಡ ರೆಡಿ ಮಲ್ಪೋಡ ಅಂದ ನಿಕ್ಲಿಗೆ ಮುಲ್ಪದಕ್ಲನ ಸಹಾಯ ಬೋಡ ಹಾಕೊಂಡು ಅದ ಇತ್ತೆ ನಿಕ್ಲು ದಾದ ಪನ್ಪರ್ ನಿಕ್ಲು ಮುಲ್ಪದ ನಿಕ್ಲು ಇಲ್ಲುನು ಒಂದು ಸರಿ ಮಲ್ತು ಕೋರೋಡೊಂದು ఇల్లు సరి మంటుకోవాలి అనుకుంటా ಇಲ್ಲು ಸರಿ ಮಲ್ತು ಕೋರೋಡೊಂದು ಹಾಂ ವೀಕ್ಷಕರೇ ಒಟ್ಟಾರೆಯಾಗಿ ಇವರಿಗೆ ಏನು ಅಂತ ಹೇಳಿದರೆ ಈ ಮನೆ ಬಿಟ್ಟರೆ ಬೇರೆ ಯಾವುದೇ ಆಧಾರ ಇಲ್ಲ. ಹಾಗಾಗಿ ಇವರಿಗೆ ಏನಂತ ಹೇಳಿದರೆ ಒಂದು ಮನೆ ಒಂದು ರೆಡಿ ಆಗಬೇಕು ಅನ್ನುವಂಥದ್ದು. ಕಷ್ಟದಲ್ಲಿದ್ದೇವೆ, ನಮಗೆ ಗಂಡು ದಿಕ್ಕಿಲ್ಲ ಮನೆಗೆ, ನಾವು ಆದಷ್ಟು ಅದ್ರ ಜೊತೆಗೆ ಇವರಿಗೆ ಇಷ್ಟು ಸಮಯದ ಇದರಲ್ಲಿ ಕರೆಂಟ್ ಕೂಡ కరెంట్ ಫಸ್ಟಿಗೆ ಯಾನ್ 5ನೇ ಕ್ಲಾಸ್ ಟಿಪ್ಪುನಾಗ ಬತ್ತನ ಇಲ್ಲುಂದು ಪಂಚಾಯತ್ ಇಲ್ಲು ಈ ಇಲ್ಲು ಬತ್ತಂಟಲ್ಲ ಒಂದು ಪಂಚಾಯತ್ ಇಲ್ಲೊಂದು ಪನ್ನೊಂದು పంట ఉంది కళ్ళు మాత్ర కళ్ళు ఈ దారంగా ఆతు అంట ಒಂದು కట్టు తిప్పున ఎదురుగా మాత్రం ಒಂದು సిమెంట్ అత్తంతే ఉందిన కళ్ళు కట్టుతన మాత్రం మಣ್ಣಿಟ್ಟು ಮಣ್ಣಿಡ ಮಣ್ಣಿಟ್ಟು ಇಂದು ಇಲ್ಲದ ಒಲೈ ತೂಪೇನ ನೋಡುವ ಈ ಮನೆ ಹೇಗಿದೆ ಅಂತೇಳಿ. ನೋಡಿ ಈ ಮನೆ ಒಳಗಡೆ ಹೀಗಿದೆ. ಎಲ್ಲ ರೀತಿಯ ಮಣ್ಣು ಮಾತ್ರ ಇದೆ. ಏತು ವರ್ಷದ ಪಿರವು ಮಲ್ತನ ಎಂದು ಈರ 5ನೇ ಕ್ಲಾಸ್ ಟಿಪ್ಪುನಾಗ ಈರ್ನ ಪುದರದ ಮಾಧುರಿ ಬಂತ. ನೋಡಿ ಇದು ಅಡುಗೆ ಕೋಣೆ. ನೀರು ಬಂದುಂಡು ಒಂದು ಕೋಡೆ ಅಕ್ಲು ಬತ್ತ ಇದು ಪಾಡ್ತಾನೆ ಅತ್ತು ಬಚ್ಚಂಡು ಇಜ್ಜಟಾವು ಮೂಳು ಗೋಡೆ ಉಂದತೆ ಅಲ್ಲು ಅಲ್ಲು ಬಗ್ಗತ್ತು ಮೂಳು ನೋಡಿ ಮೇಲ್ಭಾಗದಲ್ಲಿ ಹಂಚುಗಳೆಲ್ಲವೂ ಕೂಡ ಹೋಗಿದೆ. ನಿನ್ನೆ ಶೌರ್ಯ ವಿಪತ್ತು ತಂಡದವರು ಬಂದು ಒಂದು ಟರ್ಪಲ್ ತಾತ್ಕಾಲಿಕವಾಗಿ ಹಾಕಿದ್ದಾರೆ, ಯಾಕಂದ್ರೆ ಒಳಗಡೆ ನೀರು ಬೀಳ್ತಾ ಇತ್ತು ಸಿಕ್ಕಾಪಟ್ಟೆ. ಈ ಹಿನ್ನೆಲೆಯಲ್ಲಿ ಟರ್ಪಲ್ ಹಾಕಿದ್ದಾರೆ. ಆಮೇಲೆ ಇಲ್ಲಿ ನೋಡಿ ಈ ಭಾಗದಲ್ಲಿ ಕಂಪ್ಲೀಟ್ ಆಗಿ ಹಂಚೆಲ್ಲ ಹೋಗಿದೆ. ಈ ಭಾಗದಲ್ಲಿ ಏನೂ ಇಲ್ಲ. ಇದು ಯಾವುದೇ ಕ್ಷಣದಲ್ಲೂ ಕೂಡ ಮೇಲ್ಗಡೆ ಹಾಕಿರೋ ತಟ್ಟೆ, ಬಿದಿರಿನ ತಟ್ಟೆ ಇದೆಲ್ಲ ಮುರಿದು ಇದಾಗಿದೆ. ಜೊತೆಗೆ ಇಲ್ಲಿ ಇಲ್ಲಿ ನೋಡಿ ಈಗ ನೆಲ ಎಲ್ಲ ಹೇಗೆ ಆಗಿದೆ ಅಂದರೆ ನೀರೆಲ್ಲ ಬಿದ್ದು ಇಲ್ಲಿ ಫುಲ್ಲು ಒಂಥರ ಇದರ ಥರ ಆಗಿದೆ. ಪಾಪ ಇದನ್ನು ತೋರಿಸು ಅಂತ ಹೇಳಿದ್ರೆ ಇಲ್ಲಿ ಅವರು ಕರೆಂಟ್ ಕೂಡ ಅವರಿಗೆ ಫೆಸಿಲಿಟಿ ಇಲ್ಲ ಅಂತೆ. ಈತನಿಗೆ ಶೌಚಾಲಯ ಪೂರ ಹೋದಾದ ಪೊಪ್ಪೈಪುನಾಗ ಬತ್ತಂಡು ಎಡ್ತು ಪಕ್ಕದ ಆಯ್ತಾಂಡಿ ಇಕ್ಕೊತ್ತಿಜ್ಜಿ ಶೌಚಾಲಯ ಪೂರ ಇದ್ದ ನಿಕ್ಲಿಗೆ ಅವು ಕಟ್ಟನ ಒಳ್ಳೆ ಬಚ್ಚಂಡು ಎಡ್ತು ಪಕ್ಕದ ಆಳ ಸುದ್ದಿಜ್ಜಿ ಬೊಕ್ಕ ಏನ ಪಾತ್ರೆ ಗೊತ್ತಿಜ್ಜಿ ಏನ ಕೊತ್ತು ಪೋಯಿನ ಪುಣ್ಣು ಏನ ಮುಳು ದಾಳ ಪಾತ್ರೆ ಗೊತ್ತಿಜ್ಜಿ ನೋಡಿ ಓಟ ತಕ್ಲ ಬರ್ಪೇರಿ ಏಪಾವ್ ತುಂಟಲ್ಲ ಪೋಟ ದೆಪ್ಪೇರಿ ಪೋಪೇರ್ ಅತ್ತಂತೆ ಪನ್ನಾಗ ಏನು ಅಂತ ಕೊರ್ಪೆಂದ ಆತಂದೆ ಇತ್ತೆ ದಾಳಜ್ಜಿ. ವೀಕ್ಷಕರೇ, ಇವ್ರನ್ನ ಮದುವೆ ಮಾಡಿ ಕೊಡಲಾಗಿದೆ. ಈಗ ಅಜ್ಜಿಗೆ ಇದ್ದಂತಹ ಒಂದು ಮನೆ ಇದು. ಅಜ್ಜಿಗೆ ಏನಂತ ಹೇಳಿದ್ರೆ ಇದು ಅವರಿಗೆ ಕರೆಂಟು ಇಲ್ಲ, ಮನೆ ಕೂಡ ಇಲ್ಲಿ ಸೋರ್ತಾ ಇರುವಂಥ ಪರಿಸ್ಥಿತಿ, ಬೇರೆ ಮನೆಗೆ ಹೋಗಬೇಕು ಪ್ರತಿ ದಿವಸ. ಜೊತೆಗೆ ಒಂದು ಶೌಚಾಲಯ, ಮನುಷ್ಯನಿಗೆ ಬೇಸಿಕ್ ಆಗಿ ಬೇಕಿರುವಂಥ ಶೌಚಾಲಯ ಕೂಡ ಇಲ್ಲ. ಈ ನಿಟ್ಟಿನಲ್ಲಿ ಯಾವುದೇ ಆಡಳಿತ ವರ್ಗವನ್ನು ನಾವು ದೂಷಣೆ ಮಾಡೋದಲ್ಲ. ಇಲ್ಲಿ ಏನು ಅಂತ ಹೇಳಿದರೆ ಒಂದು ವಯಸ್ಸಾದವರಿಗೆ, ಒಂದು ಹೆಂಗಸರಿಗೆ, ಮಹಿಳೆಯರಿಗೆ ಅನ್ನೋದು ಬಹಳ ಅವರ ಒಂದು ಜೀವನ ಅನ್ನೋದು ತುಂಬ ಕಷ್ಟ ಇರ್ತದೆ. ಪುರುಷ ದಿಕ್ಕಿಲ್ಲದ ಮನೆ ಅಂತ ಹೇಳಿದ ಮೇಲೆ ಅಲ್ಲಿ ಒಂದು ಸಮಸ್ಯೆಗಳು ತುಂಬ ಕಾಡ್ತಾ ಇರ್ತವೆ, ಅವ್ರಿಗೆ ಬೇರೆ ಬೇರೆ ಸಮಸ್ಯೆಗಳು ಇರ್ತವೆ. ಸೊ ಅಂತಹ ಸಮಸ್ಯೆಗಳನ್ನು ಅವ್ರಿಗೆ ಒಂದು ಸರಿಯಾಗಬೇಕು ಅನ್ನುವ ಕಾರಣಕ್ಕೆ ಈ ವಿಡಿಯೋವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲರೂ ಸೇರಿ ಇವರ ಮನೆ ಒಂದು ಚಂದ ಆದರೆ ಅವರಿಗೆ ಅದೇ ಸಾಕು. ಸದ್ಯಕ್ಕೆ ಅನಿಸುತ್ತೆ ಮನೆ ಮತ್ತು ಕರೆಂಟ್ ಅನ್ನೋದು ಅವರಿಗೆ ಒಂದು ಸರಿಯಾಗಿ ಬಿಟ್ಟರೆ ಅವರೊಂದು ಅವರ ಜೀವನವನ್ನು ನಡೆಸ್ತಾ ಇರ್ತಾರೆ, ಯಾವುದೇ ಸಮಸ್ಯೆ ಇಲ್ಲ. ನಾವು ಯಾವಾಗ ಈ ಕೆಲಸವನ್ನು ಈಗ ಇಮಿಡಿಯೇಟಾಗಿ ಮಾಡಲಿಲ್ಲ ಅಂತ ಹೇಳಿದರೆ ಬಹುತೇಕ ನಾನು ಅನ್ಕೋತೇನೆ ಇವತ್ತು ಜೋರಾಗಿ ಮಳೆ ಬಂದರೆ ಬಹುತೇಕ ಈ ಮನೆ ಕೂಡ ಕಷ್ಟದ ಪರಿಸ್ಥಿತಿಯಲ್ಲಿ ಇದೆ. ಸೊ ದಯವಿಟ್ಟು ಆದಷ್ಟು ಈ ವಿಡಿಯೋ ನೋಡ್ತಾ ಇರುವವರು ಎಲ್ಲರೂ ಕೂಡ ನಾನು ಒಂದು ಹೇಳ್ತೇನೆ, ಇವ್ರ ಹತ್ರ ಗೂಗಲ್ ಪೇ ಆಗಲಿ, ಫೋನ್ಪೇ ಆಗಲಿ ಯಾವುದೂ ಇಲ್ಲ ಅನ್ಸುತ್ತೆ. ಇಲ್ಲಲ್ಲ ಉಂಡ ಫೋನ್ಪೇ ಯಾವುದೂ ಇಲ್ಲ ಇವ್ರ ಹತ್ರ. ನಮ್ಮ ರಿಕ್ವೆಸ್ಟ್ ಏನಂತ ಹೇಳಿದರೆ ನಾವು ಅಕೌಂಟ್ ನಂಬರ್ ಅಂತೂ ಇವ್ರದ್ದು ಹಾಕಿರ್ತೇವೆ. ಅಜ್ಜಿದು ಅಕೌಂಟ್ ನಂಬರ್ ಉಂಡತ್ತ ಅಜ್ಜಿ? ಅವು ಪೂರ ಮುಕ್ಳು ಅಂತ ಜನ ಸೇರ್ದು ನಿಕ್ಲನ ಮಗಳ ಪೂರ ತೊಂದು ರಿನ್ಯೂವಲ್ ಮಲ್ಪಲೆ ಆ ನಂಬರನ್ನು ಹಾಕಿರ್ತೇವೆ. ಸಾಧ್ಯ ಆದಷ್ಟು ಜನ ಹೇಗಾದರೂ ಆ ಅಕೌಂಟ್ ನಂಬರಿಗೆ ಹಣ ಹಾಕಿ, ಅದೆಷ್ಟು ಹಣ ಬರ್ತದೆ ಅಂತೇಳಿ ನಮ್ಮ ಶೌರ್ಯ ವಿಪತ್ತವರ ಮೂಲಕ ನಾವು ನಿಮಗೆ ಅದನ್ನು ಹೇಳ್ತೇವೆ. ಎಷ್ಟು ಅಕೌಂಟಿಗೆ ಈಗ ಎಷ್ಟು ಬ್ಯಾಲೆನ್ಸ್ ಇತ್ತು ಚಿದಣ್ಣ
ಎಷ್ಟು ಬ್ಯಾಲೆನ್ಸ್ ಇತ್ತು, ಆಮೇಲೆ ಅವರಿಗೆ ಎಷ್ಟು ಬಂದಿದೆ ಅನ್ನೋದನ್ನು ನಾವು ಹೇಳುವ ಈಗ ಕಂಪ್ಲೀಟಾಗಿ ಈ ಒಂದು ಮನೆಯನ್ನು ಒಂದು ಸರಿ ಮಾಡುವಂತಹ ಜವಾಬ್ದಾರಿಯನ್ನು ಆದಷ್ಟು ನಾವು ಊರಿನವರು ಮತ್ತು ನಿಮ್ಮ ಶೌರ್ಯ ವಿಪತ್ತು ತಂಡದವರೆಲ್ಲ ಸೇರಿ ಒಂದು ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದರೆ ಒಳ್ಳೆಯದಾಗುತ್ತೆ. ಮಹಿಳೆಯರೇ ಇದ್ದಾರೆ ಮನೆಯಲ್ಲಿ, ಪಾಪ ಮಕ್ಕಳು 2 ಮಕ್ಕಳು ಕೂಡ ಇದ್ದಾವೆ ಒಟ್ಟಿಗೆ, ಮಗಳು ಕೂಡ ಈಗ ಇಲ್ಲೇ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಒಂದು ಸಣ್ಣ ಸಹಾಯದ ಅಗತ್ಯತೆ ಇದೆ ಅಂತ. ಅಗತ್ಯ ಇದೆ ಇಲ್ಲಿ, ಶೌಚಾಲಯದ ಅಗತ್ಯ. ಯಾಕಂತೇಳಿದ್ರೆ ಕಲ್ಲುಗುಂಡಿ ಗಾಂಧಿ ಗ್ರಾಮ ಪುರಸ್ಕಾರ ಇಲ್ಲಿ ಶೌಚಾಲಯ ಅಗತ್ಯ. ಯಾಕಂತೇಳಿದ್ರೆ ಶೌಚಾಲಯ ಅಂತೇಳಿ ಮನೆಗೆ ಇಲ್ಲದಿದ್ರೆ ಪ್ರಾಯದ ಹೆಂಗಸು ಇಲ್ಲಿಗೆ ಅಂತೇಳಿ ಹೋಗೋದು, ಒಂದು ರಾತ್ರಿ ಒಂದು ಮೂತ್ರ ವಿಸರ್ಜನೆಗೆ ಅಥವಾ ಯಾವುದಕ್ಕೂ ಒಂದು ಟಾಯ್ಲೆಟ್ ಅಗತ್ಯ. ಸ್ನಾನಗೃಹ ಯಾವುದೂ ಇಲ್ಲ, ಹೊರಗೆ ನಿಂತು ಸ್ನಾನ ಮಾಡ್ತಾ ಇದ್ದಾರೆ. ಅಜ್ಜಿ ನಿನ್ನೆ ಬರುವಾಗ ನಮ್ಮನ್ನು ಕಣ್ಣೀರಿಟ್ಟುಕೊಂಡು ಅಜ್ಜಿ ಕೂತಿದ್ದಾರೆ. ಪಕ್ಕದ ಮನೆಯಲ್ಲಿ ಹೋಗ್ಬೋದು, ಎಷ್ಟು ದಿವಸ ಅಂತ ಹೋಗ್ಬೋದು? ಇನ್ನೊಬ್ಬರ ಮನೆಗೆ ಎಷ್ಟು ದಿವಸ ಅಂತ ಸ್ನಾನಕ್ಕೆ ಹೋಗಬೇಕಾಗುತ್ತೆ, ಅಥವಾ ಊಟಕ್ಕೆ ಹೋಗಬೇಕಾಗುತ್ತೆ, ಅಥವಾ ಮಳೆ ಬಂತು ಚಂಡಿ ನಮ್ಮಲ್ಲಿ ಸೋರ್ತದೆ ಅಂತ ಹೇಳಿ ಹೋಗ್ಬೇಕಾಗ್ತದೆ ಇನ್ನೊಬ್ಬರ ಮನೆಗೆ. ಅದು ಸಹ ಹಾಗೆ, ಅವ್ರದ್ದು ಸಹ ಭಾರಿ ವಿಶೇಷ ಮನೆ ಅಲ್ಲ, ಸಾಧಾರಣ ಮನೆಯಲ್ಲಿ ಅವರು ಸಹ ಪಕ್ಕದ ಮನೆಯವರು ಅಡ್ಜಸ್ಟ್ ಮಾಡಿಕೊಂಡು ಇವರನ್ನು ಸಾಕ್ತಾ ಇದ್ದಾರೆ ಅಷ್ಟೇ. ಸಾಕ್ತಾ ಇದ್ದಾರಲ್ಲ, ರಾತ್ರಿ ಹೊತ್ತಿಗೆ ಕರ್ಕೊಂಡು ಹೋಗ್ತಾರೆ. ರಾತ್ರಿ ಹೊತ್ತಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನೋಡಿ, ಇಷ್ಟೆಲ್ಲ ಆಗ್ಬೇಕಾದ್ರೆ ನಿಮಗೆ ಯಾವಾಗ ವಿಷಯ ಗೊತ್ತಾಯ್ತು? ನಮಗೆ ಮೊನ್ನೆ ಪಂಚಾಯತಿಯಲ್ಲಿ ವಿಪತ್ತು ನಿರ್ವಹಣಾ ಬಗ್ಗೆ ಮೀಟಿಂಗ್ ಇತ್ತು. ಆ ಮೀಟಿಂಗಲ್ಲಿ ನಾವು ಹೋಗಿದ್ದೆವು. ಆಗ ನಮ್ಮ ಗಮನಕ್ಕೆ ಇಲ್ಲೊಂದು ಮನೆ ಹೀಗಾಗಿದೆ, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಈ ಮನೆಗೊಂದು ಟರ್ಪಲ್ ಹಾಕಿ ಕೊಡುವಂಥ ವ್ಯವಸ್ಥೆ ಮಾಡಿಕೊಡ್ಬೇಕು, ಟರ್ಪಲ್ ನಾವು ಕೊಡ್ತೇವೆ ಅಂತ ಹೇಳಿದರು. ಹಾಗೆ ನಿನ್ನೆ ಅವರನ್ನು ನಮಗೆ ಟರ್ಪಲ್ ಕೊಟ್ಟು ನಮ್ಮ ತಂಡದ ಎಲ್ಲ ಸದಸ್ಯರನ್ನು ಕರ್ಕೊಂಡು ಬಂದು ನಾವು ರಾತ್ರಿ ಸಾಯಂಕಾಲ ಕೆಲಸ ಬಿಟ್ಟು ಬಂದು ಇದಕ್ಕೆ ಟರ್ಪಲ್ ಹಾಕಿದ್ದೇವೆ. ತಾತ್ಕಾಲಿಕ ವ್ಯವಸ್ಥೆ ನಾವು ಮಾಡಿಕೊಟ್ಟಿದ್ದೇವೆ. ಆಗಿದೆ. ಈಗ ಇವರಿಗೊಂದು ಶಾಶ್ವತ ವ್ಯವಸ್ಥೆ ಬೇಕು. ಅದರಲ್ಲೂ ಕೂಡ ಮುಖ್ಯ ಶೌಚಾಲಯ, ಜೊತೆಗೆ ಕರೆಂಟು ಯಾವುದೇ ಕ್ಷಣದಲ್ಲಿ ಮನೆ ಸರಿ ಮಾಡುವಂಥ ವ್ಯವಸ್ಥೆ ಆಗಬೇಕು. ನಾವು ನಿನ್ನ ಟರ್ಪಲ್ ಹಾಕಬೇಕಾದ್ರೆ 2-3 ಹಂಚುಗಳು ಬಿದ್ದಿದೆ ಇಲ್ಲಿ. ಅದನ್ನು ನಾವು ಮತ್ತೆ ವಾಪಸ್ಸು ತೆಗೆದಿಟ್ಟು ಈ ಟರ್ಪಲನ್ನು ಎಷ್ಟು ಕಷ್ಟಪಟ್ಟಿದೆ ಅಂತೇಳಿ ನಮಗೆ ಮಾತ್ರ ಗೊತ್ತು. ಹಾಗಾಗಿ ಆ ಟರ್ಪಲನ್ನು ಹಾಕಿ ನಾವು ಅಜ್ಜಿಗೆ ರಾತ್ರಿ ಇಲ್ಲಿ ನಿಲ್ಲಬೇಡಿ ಹೇಳಿ ಹೋಗಿದ್ದೇವೆ. ನಮ್ಮ ಜೊತೆ ಪಂಚಾಯತಿ ಉಪಾಧ್ಯಕ್ಷರು ಇದ್ದರು, ಎಲ್ಲ ವ್ಯವಸ್ಥೆ ಮಾಡಿ ನಾವು ಹೋಗಿದ್ದೇವೆ. ಮುಂದಿನ ಇದನ್ನು ಎಲ್ಲ ಜನಗಳು ಸೇರಿ ಮಾಡಬೇಕು ಹೇಳುವಂಥ ನಾವು ಆಶಯ. ಈಗ ಲಲಿತಾ ಅವರಿಗೆ ಸೇರಿದಂತಹ ಈ ಒಂದು ಮನೆ ಯಾವುದೇ ಸಂದರ್ಭದಲ್ಲೂ ಒಂದು ಆತಂಕದಲ್ಲಿರುವಂಥ ಪರಿಸ್ಥಿತಿ. ಹೀಗಾಗಿ ಶೌರ್ಯ ವಿಪತ್ತು ದಳದವರು ಎಲ್ಲರೂ ಕೂಡ ಇಲ್ಲಿ ಸೇರಿದ್ದಾರೆ. ಜೊತೆಗೆ ಇವರ ಮನೆಗೆ ಬೇಸಿಕ್ ಆಗಿರುವಂಥ ನೀಡೇ ಇಲ್ಲ. ಅಂದರೆ ಒಂದು ವಿದ್ಯುತ್ ಆಗಲಿ ಅಥವಾ ಒಂದು ಶೌಚಾಲಯ ಆಗಲಿ ಇದು ಯಾವುದು ಕೂಡ ಇವರ ಮನೆಗಿಲ್ಲ. ಪಾಪ ಇವರು ಲಲಿತಾ ಅವರು ಅಲ್ಲಿ ಮನೆಯ ಹೊರಗಡೆ ಓಪನ್ ಪ್ಲೇಸಲ್ಲಿ ಸ್ನಾನ ಮಾಡ್ತಾರೆ. ನಿಜಕ್ಕೂ ಕೂಡ ಒಂದು ಮಾನವೀಯ ಸಮಾಜದಲ್ಲಿ ಇಂತಹ ಒಂದು ಘಟನೆ ನಡಿಬಾರ್ದು. ಚಿದಾನಂದ ಅವರು, ಇಂತಹಲ್ಲಿ ಒಂದು ಘಟನೆ ನಡೀಲಿಕ್ಕಿಲ್ಲ. ಆದರೆ ಇಂತಹ ಘಟನೆ ಒಂದು ಆಗಿದೆ. ಆದರೆ ಇದ್ರ ಬಗ್ಗೆ ಇದನ್ನು ಮಾಡದೆ, ಅಂದರೆ ಇದು ಯಾರಿಗೆ ಸಂಬಂಧಪಟ್ಟದ್ದು, ನಮ್ಮ ಮೇಲೆ ನಮಗೆ ಸಂಬಂಧಪಟ್ಟದ್ದಲ್ಲ ಅಥವಾ ನಮಗೆ ಸಂಬಂಧಪಟ್ಟದ್ದು, ಆದರೆ ಇದನ್ನು ಮೀಡಿಯಾದ ಮುಂದೆ ತರಬಾರ್ದಿತ್ತು, ಈ ಥರ ವಿಚಾರಗಳ ಬದಲು ಚರ್ಚೆ ಮಾಡುವ ಬದಲು ಇವರಿಗೆ ಒಂದು ಅಗತ್ಯವಾದಂತಹ ಕ್ರಮ ತಗೊಂಡು ಮಾಧ್ಯಮವಾಗಿ ನಮ್ಮ ಕೆಲಸವನ್ನು ನಾವು ಮಾಡ್ತೇವೆ ಚಿದಣ್ಣ. ಸೊ ಇನ್ನು ಉಳಿದಿರುವವರು ಜನರು, ಪಬ್ಲಿಕ್, ಇವ್ರಿಗೇನು ಸಹಾಯ ಮಾಡ್ತೀರಿ ಅನ್ನೋದನ್ನು ನೀವು ಡಿಸೈಡ್ ಮಾಡಿ. ಹಾಗೆಯೇ ಇಲ್ಲಿ ಆಡಳಿತ ವರ್ಗ ಇವ್ರಿಗೇನು ಸಹಾಯ ಮಾಡ್ಬೋದು ಅನ್ನೋದನ್ನು ಆಡಳಿತ ವರ್ಗ ಡಿಸೈಡ್ ಮಾಡಬೇಕು. ಒಟ್ಟಾರೆಯಾಗಿ ಶೌರ್ಯ ವಿಪತ್ತು ಅವರು ಸೇರಿಕೊಂಡು ನಿನ್ನೆ ಈ ಒಂದು ಟರ್ಪಲ್ ಎಲ್ಲ ಹಾಕಿದ್ದಾರೆ. ನಿಜಕ್ಕೂ ಕೂಡ ಅವರಿಗೊಂದು ದೊಡ್ಡ ಒಂದು ಧನ್ಯವಾದಗಳನ್ನು ನಾವೆಲ್ಲರೂ ಹೇಳಲೇಬೇಕಾಗ್ತದೆ. ಈಗ ನೀವು ಎಷ್ಟೆಷ್ಟು ಕಷ್ಟ ಅನುಭವಿಸಿದ್ರಿ ಹೇಳ್ತೀರಾ? ನಾವು ಸಣ್ಣದಲ್ಲಿಂದ ನಾನು ಇಲ್ಲಿಗೆ ಮಾಡ್ಕೊಂಡಿದ್ದೆ. ತುಂಬ ಕಷ್ಟದಲ್ಲಿದ್ದರು? ಕಷ್ಟದಲ್ಲಿ. ಈಗ ನಿಮಗೆ ಮನೆಯೊಳಗೆ ಏನೇನು ಸಮಸ್ಯೆ ಆಗ್ತುಂಟು ಈಗ ಸದ್ಯಕ್ಕೆ? ಈಗ ಮನೆ ಸರಿ ಆಗಬೇಕು, ನನಗೆ ನಿಲ್ಲಬೇಕು ಅಂತ ಇದ್ದೀನಿ ನಾನು. ಅಲ್ಲ, ಈಗ ನಿಮಗೆ ಮನೆಯೊಳಗೆ ಏನೇನು ಸಮಸ್ಯೆ ಆಗ್ತದೆ? ಅಂದರೆ ನೀರು ಸೋರುದಾಗಿರ್ಬೋದು, ದಿನ ನೀವು ಏನೇನು ಅನುಭವಿಸ್ತೀರಿ? ನನಗೆ ತುಂಬ ಬೇಜಾರಾಯ್ತದೆ. ನಾನೀಗ ಒಬ್ಳು ಮಗಳು ಇದ್ದಾಳೆ, ಆ ಮಕ್ಕಳು 3 ಉಂಟಲ್ಲ, ಸತ್ತಿದೆ, ಅವ್ರು ಬಂದು ನೋಡ್ತಾರೆ, ಹಾಗೆಲ್ಲ ಉಂಟು ನನಗೆ. ತುಂಬ ಬೇಜಾರು ನನಗೆ. ನೀವು ಈಗ ಮನೆ ಸೋರ್ತದೆ ಅಂತ ಹೇಳಿ ಪಕ್ಕದ ಮನೆಗೆ ಎಷ್ಟು ದಿವಸ ಅಂತ ಹೋಗ್ಲಿಕ್ಕೆ ಆಗ್ತದೆ? ಹಾಗೆ ಹೋಗೋದಿಲ್ಲ, ನಾನು ಇದ್ರೆ ಮನೇಲಿ. ನಿನ್ನೆ ಮಾತ್ರ ಹೋಗಿದ್ದೀನಿ, ಇವರು ಬರುವಾಗ ನಾನು ಮತ್ತೆ ಬಂದಿದ್ದೀನಿ ಇಲ್ಲಿಗೆ, ವಾಪಸ್ ಬಂದಿದ್ದೀನಿ.
ಆದರೆ ಈಗ ಈ ಮನೆ ಪರಿಸ್ಥಿತಿ ನೋಡಿದರೆ ಕಂಬಗಳನ್ನೆಲ್ಲ ನೋಡಿದರೆ ಕಷ್ಟದಲ್ಲಿ ಉಂಟು. ನೀವು ಒಳಗಡೆ ಇರುವುದು ಸೇಫ್ ಅಲ್ಲಲ್ಲ? ಇಲ್ಲ ನಿಮಗೆ ಅಷ್ಟೊಂದು ಸುರಕ್ಷಿತವಾಗಿಲ್ಲ. ನೀವು ಒಳಗಡೆ ಇರುವುದು ವಾಸಕ್ಕೆ ಅಷ್ಟೊಂದು ಸುರಕ್ಷಿತವಾಗಿಲ್ಲಲ್ಲ ಮನೆ. ಮತ್ತು ನೀವು ಇಲ್ಲಿ ಒಳಗಡೆ ಇರುವುದು ಹೇಗೆ ಸಾಧ್ಯ ಆಗ್ತದೆ? ನನಗೆ ಏನಾದರೂ ಸತ್ತರೆ ಹೋಗಲಿ ಅಂತ ನನ್ನ ಅಷ್ಟೇ ನನಗೆ ಆಸೆ. ಮಕ್ಕಳನ್ನು ಕೂಡ ನೀವು ಒಳಗಡೆ ಇಟ್ಕೊಂಡು ನೀವು ಕೂಡ ಒಳಗೆ ಇರುವುದು ಚೆನ್ನಾಗಿ ಕಾಣ್ತದೆ. ಅದಕ್ಕೆ ಕರೆಂಟ್ ಕೂಡ ಇಲ್ಲ. ಅದಕ್ಕೆ ನಾನು ಹೇಳ್ತೀನಿ, ನೀವು ಹೋಗ್ಬಿಟ್ಟು ಮೇಲೆ ಹೋಗಿ ಅವರು ರಾಜರು ಹೋಗ್ಬಿಟ್ಟು ಅಲ್ಲಿ ಆಟ ಆಡ್ಕೊಂಡು ಇರಿ, ನಾನು ಇಲ್ಲಿ ಇರ್ತೀನಿ ಬಂದು ಅಂತ. ನೀವೊಬ್ಬರೇ ಇರ್ತೀನಿ ಅಂತ ಹೇಳ್ತಾ ಇದ್ದೀರಿ ನೀವು ಅವ್ರ ಹತ್ರ. ಹೌದು. ಆದರೂ ನಿಮಗೆ ಮನೆಯಲ್ಲಿ ಈಗ ನೋಡಿ, ಈಗ ಯಾರಾದರೂ ಒಂದು ದಿಕ್ಕು ಅಂತ ಬೇಕಾಗ್ತದೆ, ಒಂದು ಗಂಡು ದಿಕ್ಕು ಅಂತ. ಈಗ ಮನೆಗೆ ಯಾರು ಗಂಡು ಆಧಾರ ಇಲ್ಲಲ್ಲ? ಇಲ್ಲ. ಸೊ ಈ ಮನೆಯಲ್ಲಿ ಏನಾದರೂ ಒಂದು ಕೆಲಸ ಮಾಡಬೇಕು, ಏನಾದರೂ ತಂದಾಕ್ಬೇಕು ಅಂತ ಹೇಳಿದ್ರು ಯಾರೂ ಇಲ್ಲ ಮನೆಯಲ್ಲಿ. ನೀವೇ ಎಲ್ಲ ಇದನ್ನು ಮಾಡಬೇಕು. ಹೌದು. ಮಗಳು ನಾಳೆ ಏನಾದರೂ ಗಂಡನ ಮನೆಗೆ ಹೋದರೆ ಅಜ್ಜಿಗೆ ಯಾರು ಗತಿ ಇಲ್ಲ ಇಲ್ಲಿ. ಯಾಕಂತೇಳಿದರೆ ಅಜ್ಜಿಯನ್ನು ನೋಡಿಕೊಳ್ಳುವವರು ಯಾರೂ ಇಲ್ಲ. ನೋಡಿಕೊಳ್ಳೋಣ ಅಜ್ಜಿ ಈಗ ಎಲ್ಲ ಅಂತ ಹೇಳಿದರೆ ಮಳೆಗಾಲ ಕಾಲದಾಗ ಒಂದು ಮನೆಯ ವ್ಯವಸ್ಥೆ ಆಗಲೇಬೇಕು. ಎಷ್ಟು ಬೇಕು ಅಂತ ಈಗ ಎಲ್ಲ ಅಂತ ಹೇಳಿದರೆ ಇಷ್ಟು ಕಲ್ಲುಗುಂಡಿ ಪೇಟೆಯಲ್ಲಿ ಒಂದು ಕರೆಂಟ್ ಇಲ್ಲ, ಒಂದು ಶೌಚಾಲಯ ಇಲ್ಲ ಅಂತ ಹೇಳುವಂಥ ಒಂದು ಶೋಚನೀಯ ವಿಷಯ ಇದು. ಯಾಕಂತ ಹೇಳಿದರೆ ನಮ್ಮ ಗಮನಕ್ಕೆ ಧರ್ಮಸ್ಥಳ ಯೋಜನೆ ವಿಪತ್ತು ನಿರ್ವಹಣಾ ಘಟಕಕ್ಕೆ ನಮ್ಮ ಇದಕ್ಕೆ ಬಂದ ಮೇಲೆ, ನಿನ್ನೆ ನಮ್ಮ ಇದಕ್ಕೆ ಗೊತ್ತಾದ ಮೇಲೆ ನಾವು ತಕ್ಷಣ ಇಲ್ಲಿ ಸ್ಪಂದಿಸಿ ಇನ್ನು ಮುಂದಿನ ವ್ಯವಸ್ಥೆ ಇಲ್ಲಿ ಏನು ಜನಗಳು ಮಾಡಿಕೊಡ್ತಾರಾ ಅಥವಾ ಪಂಚಾಯತಿ ಇದು ಮಾಡಿಕೊಡ್ತಾರಾ, ಆವಾಗ ನಾವು ಇಲ್ಲಿ ಬಂದು ಕೆಲಸ ಮಾಡಿ ಅಜ್ಜಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ಬೋದು ಅಂತ ನಾವು ಗ್ಯಾರಂಟಿ ಹೇಳ್ತಾ ಇದ್ದೇವೆ. ನೀವೊಬ್ಬರು ಮಹಿಳೆ ಆಗಿದ್ದು ಪಾಪ ಅವರು ಶೌಚಾಲಯ ಅನ್ನೋದು ಮಹಿಳೆಯರಿಗೆ ತುಂಬಾ ಇಂಪಾರ್ಟೆಂಟ್ ಅಲ್ಲ? ಶೌಚಾಲಯ ಇರ್ಬೋದು, ಸ್ನಾನದ ಕೊಠಡಿ ಇರ್ಬೋದು, ಇದು ಅಗತ್ಯವಾಗಿ ಬೇಕು. ಜೊತೆಗೆ ಮಹಿಳೆಯರಿಗೆ ಸ್ವಚ್ಛ ಭಾರತ ಅದನ್ನೆಲ್ಲ ಕಲ್ಪನೆ ಉಂಟು ನಮಗೆ. ಸೊ ಅಂತ ಟೈಮಲ್ಲಿ ಇವರು ಈಗ ಪಾಪ ಓಪನ್ ಪ್ಲೇಸ್ ಅಲ್ಲೇ ಸ್ನಾನ ಮಾಡ್ತಿರುವಂತಹ ಪರಿಸ್ಥಿತಿ ಬಂದಿದೆ. ಮನೆ ನೋಡಿದ್ರೆ ಯಾವ ಕ್ಷಣದಲ್ಲೂ ಬಿಡ್ಬೋದು, ಕರೆಂಟ್ ಇಲ್ಲ. ನನಗೆ ಆಶ್ಚರ್ಯ ಆಗುತ್ತೆ, ನಾವು ತುಂಬಾ ನ್ಯಾಷನಲ್ ಹೈವೇ ಇಂದ ಕೇವಲ ಅರ್ಧ ಕಿಲೋಮೀಟರ್ ಒಳಗಡೆ ಇದ್ದೇವೆ. ಇಂತಹ ಜಾಗದಲ್ಲೇ ಹೀಗೆ ಆದ್ರೆ ಇನ್ನು ಬಾಕಿ ಉಳಿದ ಜಾಗದಲ್ಲಿ ಪರಿಸ್ಥಿತಿ ಹೇಗಿರ್ಬೋದು? ಅದಕ್ಕೋಸ್ಕರ ನಾವು ಇಲ್ಲಿಗೆ ಬಂದ್ವಿ. ಆದ್ರೆ ನೀವು ಈಗ ಹೇಳ್ಬೇಕು, ಅವ್ರಿಗೆ ಯಾವ ತರದ ಸಹಾಯ ಇಮಿಡಿಯೇಟ್ ಆಗಿ ಅದೇ ಒಂದು ವಾಸಕ್ಕೆ ಮನೆ ಒಂದು ಸರಿಯಾಗಿ ಆಗಬೇಕು ಅವರಿಗೆ. ಆಮೇಲೆ ಶೌಚಾಲಯ ಮತ್ತೆ ಒಂದು ಕರೆಂಟಿನ ವ್ಯವಸ್ಥೆ, ಈ ಮೂಲ ಸೌಕರ್ಯ ಮೊದಲಾಗಲೇಬೇಕು. ನಂಗೊಂದು ಆಶ್ಚರ್ಯ ಮೇಡಮ್, 60 ವರ್ಷದಿಂದ ಅವರು ಇಲ್ಲಿ ಮನೆಯಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. 60 ವರ್ಷದಲ್ಲಿ ಒಂದು ಕರೆಂಟ್ ಆಗ್ಲಿಲ್ವಾ, ಒಂದು ಮನೆ ನಿರ್ಮಾಣ ಆಗ್ಲಿಲ್ವಾ, ಯಾವ ವ್ಯವಸ್ಥೆಯೂ ಇಲ್ಲಿ ಆಗ್ಲಿಲ್ವಾ, ಇಲ್ಲಿಗೆ ಒಂದು ಶೌಚಾಲಯ ಆಗ್ಲಿಲ್ವಾ ಮೇಡಮ್? ಅದಕ್ಕೆ ಏನ್ ಕಾರಣ ಇರ್ಬೋದು ಅಂತ ನಿಮಗೆ ಅನಿಸುತ್ತೆ? ಮೋಸ್ಟ್ಲಿ ಅವರ ಪಂಚಾಯತ್ನವರು ಅದನ್ನ ಕಡೆ ಗಮನ ಕೊಟ್ಟಿದ್ದಾರಾ ಇಲ್ವೋ ಗೊತ್ತಿಲ್ಲ ನಮಗೆ. ಕೊಟ್ಟಿರ್ಬೋದು. ಜೊತೆಗೆ ಮನೆಯೂ ಸಹ ಸ್ವಲ್ಪ ಪ್ರಯತ್ನ ಅದರ ಬಗ್ಗೆ ಹೋಗಿ ಬಂದು ಜನಗಳ ಸಂಪರ್ಕದಲ್ಲಿ ಇಟ್ಟುಕೊಂಡು ಗಂಡು ದಿಕ್ಕಿಲ್ಲದ ಕಾರಣದಿಂದ ಆಗಿರ್ಬೋದು. ಇವರಿಗೆ ಹೋಗಿ ಎಲ್ಲಿ ಮಾತಾಡಬೇಕು, ಯಾರ ಹತ್ರ ಮಾತಾಡಬೇಕು ಅನ್ನೋ ವಿಷಯ ಗೊತ್ತಿಲ್ಲ, ವಿದ್ಯಾಭ್ಯಾಸ ಇಲ್ಲದ ಪರಿಸ್ಥಿತಿ ಆಗಿರ್ಬೋದು. ಗ್ರಾಮ ಮಟ್ಟದಲ್ಲಿ ಆ ಗ್ರಾಮ ವ್ಯಾಪ್ತಿಗೆ ಬರುವಂತ ಪಂಚಾಯತ್ ಮೆಂಬರ್ಗಳಿರ್ಬೋದು ಅಥವಾ ಯಾವುದೇ ಜನಪ್ರತಿನಿಧಿಗಳು ಅದನ್ನು ಗುರುತಿಸಿಕೊಂಡು ಮಾಡಿಕೊಡ್ಬೇಕಿತ್ತು. ಯಾರಿಗೂ ಕೈಯಿಂದ ಹಾಕುವ ಪರಿಸ್ಥಿತಿ ಯಾರೂ ಇಲ್ಲ. ಸೊ ಇದರಿಂದ ಸಮಾಜವು ಸಮಾಜಕ್ಕೋಸ್ಕರ ಮಾಡಬೇಕಾದಂತಹ ಒಂದು ಕೆಲಸ ಇದು. ಹಾಗಾಗಿ ಈ ಒಂದು ಸಮಾಜಕ್ಕೆ, ಈ ಒಂದು ವೃದ್ಧೆಗೆ ಸಹಾಯ ಮಾಡಬೇಕು ಅಂದರೆ ನಮ್ಮ ಸಮಾಜದಿಂದ ಒಂದಷ್ಟು ಕೈಗಳು ಜೋಡಣೆ ಆದ್ರೆ ಅಷ್ಟೇ ಈ ಕೆಲಸವನ್ನ ಮಾಡಬಹುದು. ಸೊ ನೀವು ಈ ಜನರ ಹತ್ರ ಏನು ಕೇಳ್ತೀರಿ ಅಂತ ಈಗ ನಮ್ಮ ವೀಕ್ಷಕರ ಹತ್ರ? ಸಂಘ ಸಂಸ್ಥೆಗಳು ಇರ್ಬೋದು ಅಥವಾ ಊರಿನ ಪರ ಊರಿನ ಸಹೃದಯ ದಾನಿಗಳಿರ್ಬೋದು, ಯಾರಾದ್ರೂ ಕೂಡ ಅವರಿಗೊಂದು ಏನು ಮೂಲ ಸೌಕರ್ಯ ಒದಗಿಸಬೇಕು, ಅದಕ್ಕೆ ಏನು ವ್ಯವಸ್ಥೆಗಳು ಬೇಕು ಅದನ್ನು ಮಾಡಿಕೊಟ್ರೆ ಒಳ್ಳೆಯದು, ಎಲ್ಲರೂ ಸೇರಿಕೊಂಡು ಅಂತ ಹೇಳುವಂಥದ್ದು ನಮ್ಮ ಒಂದು ಆಶಾಭಾವನೆ. ಹೌದು, ಎಲ್ಲರೂ ಸೇರಿ ಇಂಥದ್ದೇ ಸಂಘ ಸಂಸ್ಥೆ ಅಥವಾ ಬರೀ ಪಂಚಾಯತೇ ಮಾಡಬೇಕು ಅಂತಲ್ಲ, ಪಂಚಾಯತನ್ನು ಸೇರಿಕೊಂಡು ಊರಿನ ಅಥವಾ ಪರ ಊರಿನ ದಾನಿಗಳು ಯಾರಿದ್ರು ಒಂದು ಮನೆಗೆ ಏನು ಸೌಕರ್ಯ ಬೇಕು, ಒಂದು ಮನುಷ್ಯನಿಗೆ ಜೀವನಕ್ಕೆ ಏನು ಸೌಕರ್ಯ ಬೇಕು ಅದನ್ನು ಒದಗಿಸಿಕೊಡುವಂತ ಕೆಲಸವನ್ನು ಸಹೃದಯ ದಾನಿಗಳು ಮಾಡಿದ್ರೆ ಒಳ್ಳೆಯದು ಅಂತ ನಮ್ಮದೊಂದು ಭಾವನೆ. ಯಾರೇ ಒಂದು ಬಂದು ಇಲ್ಲಿ ಕೆಲಸಕ್ಕೆ ನಾವಿದ್ದೇವೆ, ನಾವು ಕೂಡ ಕೈ ಜೋಡಿಸ್ತೇವೆ ಅಂತ ಹೇಳ್ಬೋದು. ಅಂಥವ್ರ ಜೊತೆ ಇವರು ಕೂಡ ಒಟ್ಟಿಗೆ ಒಂದಾಗಿ ಎಲ್ಲರೂ ಸೇರಿ ಈ ಒಂದು ಕೆಲಸವನ್ನು ಮಾಡುವ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಮುಖ್ಯವಾಗಿ ಹಣದ ಕೊರತೆ ಇದೆ. ಈ ಹಣದ ಕೊರತೆಯನ್ನು ನೀಗಿಸಬೇಕಾಗಿರುವುದು ನಮ್ಮ ವೀಕ್ಷಕರು. ದಯವಿಟ್ಟು ನಾನು ತುಂಬ ವಿನಮ್ರವಾಗಿ ನಿಮ್ಮ ಹತ್ರ ಕೇಳ್ಕೊಳ್ತೇನೆ ಏನು ಅಂತ ಹೇಳಿದರೆ, ಈ ವೃದ್ಧೆಗೆ ಒಂದು ಸಹಾಯ ಮಾಡೋಣ. ಯಾಕಂತೇಳಿದರೆ ಮಹಿಳೆಯರು ಓಪನ್ ಪ್ಲೇಸಲ್ಲಿ ಸ್ನಾನ ಮಾಡುವ ಪರಿಸ್ಥಿತಿ ಅದು ಇವತ್ತು 2024ನೇ ಇಸವಿಯಲ್ಲಿ ಇದೆ ಅಂತ ಹೇಳಿದರೆ ನಾಗರಿಕ ಸಮಾಜವೇ ಒಂದು ತಲೆ ತಗ್ಗಿಸಬೇಕಾದಂಥ ವಿಚಾರ. ಸೊ ಅಂತಹ ವಿಚಾರ ಇರೋದ್ರಿಂದ, ಗಂಭೀರವಾದ ವಿಚಾರ ಆಗಿರೋದ್ರಿಂದ ದಯವಿಟ್ಟು ಈ ಮನೆಗೆ ಒಂದು ಏನಾದರೂ ವ್ಯವಸ್ಥೆ ಮಾಡುವ, ಮೂಲಸೌಕರ್ಯ ಆದಷ್ಟು ಬೇಗ
ನಾವು ಮತ್ತೊಂದು ವಿಡಿಯೋದಲ್ಲಿ ಬರ್ತೀವಿ. ಈ ಅಜ್ಜಿಯ ಮುಖದಲ್ಲಿ ನಗು ಇರುವ ಒಂದು ಮುಖದ ವಿಡಿಯೋದೊಂದಿಗೆ ನಾವು ಬರ್ತೀವಿ. ಆ ದಿವಸ ಆದಷ್ಟು ಬೇಗ ಬರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ನಾವೆಲ್ಲರೂ ಕೂಡ ಕೈ ಜೋಡಿಸೋಣ, ನಾಗರಿಕ ಸಮಾಜದವರೆಲ್ಲ ಕೈ ಜೋಡಿಸೋಣ ಈ ವಿಚಾರದಲ್ಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮನ ಇಲ್ಲಿ ಮುಗಿಸ್ತೇನೆ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೇನೆ. ಧನ್ಯವಾದಗಳು, ನಮಸ್ಕಾರ.